ನಮಸ್ಕಾರ. ಬದುಕಿನ ಹಾದಿಯಲ್ಲಿ ಸಾವಿರಾರು ಮುಖಗಳು ನಮಗೆ ಎದುರಾಗ್ತವೆ. ಕೆಲವು ನೆನಪಲ್ಲಿ ಉಳಿಯುತ್ತವೆ, ಕೆಲವು ಗಾಳಿಯಲ್ಲಿ ಕರಗಿ ಹೋಗ್ತವೆ. ಆದರೆ ಕಬಿನಿ ಜಲಾಶಯದ ದಂಡೆಯ ಮೇಲೆ ಈ ಕಳೆದ 1 ವಾರದಿಂದ ವಿಚಿತ್ರವಾದ, ಅಷ್ಟೇ ಸುಂದರವಾದ ಕಥೆಯೊಂದು ಬರೆಯಲ್ಪಟ್ಟಿದೆ. ಒಮ್ಮೆ ಕಣ್ಣು ಮುಚ್ಚಿ ಯೋಚಿಸಿ ನೋಡಿ. ಎಲ್ಲಿಯ ಪಶ್ಚಿಮ ಆಫ್ರಿಕಾ, ಎಲ್ಲಿಯ ಘಾನಾ ದೇಶ, ಅಲ್ಲಿಂದ ಹಾರುತ್ತಾ ಬಂದ ಈ ಕಪ್ಪು ಬಣ್ಣದ ಸುಕುಮಾರ ಸ್ಯಾಮ್ಯುವೆಲ್ ಇಲ್ಲಿಗೆ ಬಂದಿದ್ದು ಯಾವುದೋ ಐಷಾರಾಮಿ ಹೋಟೆಲ್ನಲ್ಲಿ ಇರೋಕಲ್ಲ. ಕಾಲೇಜು ಓದುತ್ತಾ ಅಣಕಟ್ಟೆಯ ಬಿರುಕನ್ನ ಅಳೆಯುವ ಸೆನ್ಸರ್ ವಿದ್ಯೆಯನ್ನ ಕಲಿಯೋ ಹಂಬಲ ಇವನನ್ನ ನಮ್ಮ ಈ ಹಳ್ಳಿಗಾಡಿಗೆ ಎಳೆದು ತಂದಿತ್ತು. ನೋಡಿ, ಈ ಮಣ್ಣಿನ ಗುಣವೇ ಅಂಥದ್ದು. ಇಲ್ಲಿರೋರು ಅಕ್ಷರಸ್ಥರಿರಲಿ ಇಲ್ಲದಿರಲಿ, ಇಲ್ಲಿರೋದು ಬರೀ ಕೂಲಿ ಮಾಡಿ ಬದುಕುವ ಹಳ್ಳಿ ಯುವಕರು. ಬೆವರಿನ ವಾಸನೆ ಇರಬಹುದು ಇವರ ಮೈ ಮೇಲೆ, ಆದರೆ ಇವರ ಎದೆಯಾಳದಲ್ಲಿರೋ ಪ್ರೀತಿ ಇದೆಯಲ್ಲ, ಅದು ಜಗತ್ತಿನ ಯಾವ ಡಿಕ್ಷನರಿಯಲ್ಲೂ ಸಿಗೋದಿಲ್ಲ. ಇವನಿಗೆ ಇಲ್ಲಿನ ಭಾಷೆ ಬರಲ್ಲ, ಇವರಿಗೆ ಇವನ ಇಂಗ್ಲಿಷ್ ಅರ್ಥವಾಗಲ್ಲ. ಆದರೂ ಸನ್ನೆಗಳಲ್ಲೇ ಶುರುವಾದ ಮಾತುಗಳು ಇಂದು ಬೇರ್ಪಡಿಸಲಾಗದ ಸ್ನೇಹಕ್ಕೆ ಸಾಕ್ಷಿಯಾಗಿವೆ. ಸ್ಯಾಮ್ಯುವೆಲ್ ಇಲ್ಲಿನ ಮಣ್ಣಿನ ಮುದ್ದೆ ತಿನ್ನಲಿಕ್ಕೆ ಒದ್ದಾಡಿದಾಗ, ಅಯ್ಯೋ ಪಾಪ ಅಂತ ಇವನಿಗೆ ಬೇಕಾದ ಹಣ್ಣು ಹಂಪಲು ತಂದುಕೊಟ್ಟವರು ಇದೇ ಹಳ್ಳಿ ಹುಡುಗರು. ಈ ಸ್ಯಾಮ್ಯುವೆಲ್ ಕೂಡ ಅಷ್ಟೇ. ಇವರ ಜೊತೆ ಸೇರಿ ಹಳ್ಳಿಯ ರಸ್ತೆಯಲ್ಲಿ ಆ ಹಳೆಯ ಬೈಕಿನ ಮೇಲೆ ಕುಳಿತು ಕಿಲಕಿಲ ನಗುತ್ತಾ ಅಲೆದಾಗ ಇವನು ಘಾನಾದವನು ಅಂತ ಯಾರಿಗೂ ಅನಿಸಲೇ ಇಲ್ಲ. ಇವನು ನಮ್ಮ ಕಬಿನಿಯ ಮಣ್ಣಿನ ಮಗನೇ ಆಗ್ಬಿಟ್ಟಿದ್ದ. ಇವತ್ತು ಕಲಿಕೆಯ ಕಾಲ ಮುಗಿದಿದೆ. ಸ್ಯಾಮ್ಯುವೆಲ್ ತನ್ನ ಬ್ಯಾಗ್ ಪ್ಯಾಕ್ ಮಾಡ್ಕೊಂಡು ನಿಂತಿದ್ದಾನೆ. ಕಣ್ಣಲ್ಲಿ ಒಂದಿಷ್ಟು ಕಲಿತ ತೃಪ್ತಿ ಇದೆ, ಆದರೆ ಹೊರಡುವಾಗ ಮನಸ್ಸು ಭಾರವಾಗಿದೆ. ನೋಡಿ, ಆ ಗೆಳೆಯರನ್ನ ಮಾತಾಡಿಸ್ಲಿಕ್ಕೆ ಸ್ಯಾಮ್ಯುವೆಲ್ ಓಡಿ ಬರ್ತಿರೋ ರೀತಿ ನೋಡಿದ್ರೆ ಅನ್ಸತ್ತೆ, ಸ್ನೇಹಕ್ಕೆ ಬಣ್ಣವಿಲ್ಲ, ಸ್ನೇಹಕ್ಕೆ ಭಾಷೆಯ ಹಂಗಿಲ್ಲ. ಜಗತ್ತಿನ ಯಾವುದೇ ಮೂಲೆಯವನಾದರೂ ಸರಿ, ಪ್ರೀತಿ ಕೊಟ್ರೆ ಇಡೀ ಬದುಕನ್ನೇ ಕೊಡುವವನೇ ಗೆಳೆಯ. ಹೋಗಿ ಬಾ ಸ್ಯಾಮ್ಯುವೆಲ್, ಈ ಕಬಿನಿ ಅಣೆಕಟ್ಟೆಯ ನೀರು ಎಷ್ಟು ಆಳವಿದೆಯೋ, ಇಲ್ಲಿನ ಯುವಕರು ನಿನ್ನ ಮೇಲೆ ಇಟ್ಟಿರೋ ಸ್ನೇಹವೂ ಅಷ್ಟೇ ಆಳವಾಗಿದೆ. ಕಲಿಕೆಯ ಹಾದಿ ನಿನ್ನನ್ನು ಎತ್ತರಕ್ಕೆ ಕೊಂಡೊಯ್ಯಲಿ. ನೋಡಿ, ಸಮಾಜದ ಇಂತಹ ಸುಂದರ ಮುಖಗಳನ್ನು, ನೋವಿನ ಬೆನ್ನೇರಿದ ಕಥೆಗಳನ್ನು ನಿಮ್ಮ ಮುಂದೆ ಇಡುವ ಪ್ರಯತ್ನವನ್ನ ನಾವು ನಿರಂತರವಾಗಿ ಮಾಡ್ತಾ ಇದ್ದೀವಿ. ಇದು ಜನತಾ ತೀರ್ಪು. ಇಲ್ಲಿ ಸತ್ಯವೊಂದೇ